ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ 2015ರಲ್ಲಿ 1.5 ಲಕ್ಷ ಶಿಕ್ಷಕರನ್ನು ಒಳಗೊಂಡು ಸುಮಾರು 1,60,000 ಜನ ಡಿ ಸಿ ಅವರ ನೇತೃತ್ವದಲ್ಲಿ ತಹಸೀಲ್ದಾರರು ಶಿಕ್ಷಕರು ಮಾಡಿದಂಥ ಒಂದು ಸರ್ವೆ, ಅದು ಸಾಮಾಜಿಕ ಶೈಕ್ಷಣಿಕ ಸರ್ವೆ, ಅದು ಕಾಂತರಾಜ್ ನೇತೃತ್ವದಲ್ಲಿ ನಡೆದಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರವರು. ಅದು ಚೆನ್ನಾಗೇ ಇತ್ತು. ಆ ವರದಿನ ಸ್ವೀಕಾರ ಮಾಡಬೇಕಾಗಿತ್ತು. ವರದಿಯಲ್ಲಿ ಏನಾದರೂ ಲೋಪ ಇದೆಯೋ ಇಲ್ವೋ ಅನ್ನೋದು ನೋಡಬೇಕಾಯಿತು. ಯಾವ ಜನಾಂಗ ಒಳಗೊಂಡಿಲ್ಲ ಅನ್ನೋದನ್ನು ಕೂಡ ನೋಡ್ಬೋದಾಯಿತು. ನಾವು ಪ್ರತಿಯೊಂದು ಬೂತು, ಹಳ್ಳಿ, ಗ್ರಾಮ, ಜಿಲ್ಲೆ, ಹೋಬಳಿ ಮಟ್ಟದಿಂದಲೂ ಕೂಡ ಅದರ ಸರ್ವೆ ಮಾಡಿದ್ದಾರೆ. ಎಲ್ಲ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಮಾಡಿರೋ ಕಾಪಿಯನ್ನು ಸರ್ಕಾರ ಸ್ವೀಕಾರ ಮಾಡಿ ಬಹಿರಂಗ ಪಡಿಸ್ಬೇಕಾಗಿತ್ತು. ಬಹಿರಂಗ ಪಡಿಸಿ ಆದಮೇಲೆ ಎಲ್ಲಿ ಲೋಪ ಆಗಿದೆ ನೋಡಲಿ, ಯಾವ ಜನನ ಬಿಟ್ಟಿದ್ದಾರೆ, ಯಾವ ಹಳ್ಳಿ ಬಿಟ್ಟಿದ್ದಾರೆ, ಯಾರು ಮನೆ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಯಾರು ಮನೆ ಬಿಟ್ಟಿದ್ದಾರೆ, ಯಾವ ಹಳ್ಳಿ ಬಿಟ್ಟಿದೆ, ಎಷ್ಟು ಮನೆಗಳನ್ನು ಒಳಗೊಂಡಿಲ್ಲ ಎಂಬುದನ್ನು ನೋಡಿಬಿಟ್ಟು ಮಾಡಬಹುದಾಗಿತ್ತು. ಆದರೆ ಸರ್ಕಾರ ಮತ್ತು ಪಕ್ಷ ಈ ಹೊಸದಾಗೆ ಆಗಬೇಕು, ಅದು 10 ವರ್ಷ ಆಯಿತು, 10 ವರ್ಷ ಆದಮೇಲೆ ಹಳೆದಾಗಿದೆ, ಜನಸಂಖ್ಯೆ ಜಾಸ್ತಿ ಬೆಳೆದಿದೆ ಎಂಬ ಇತ್ಯಾದಿ ವಿಷಯಗಳನ್ನು ಇಟ್ಕೊಂಡವರು ಈಗ ಹೊಸದಾಗಿ ಸಮೀಕ್ಷೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಭಾರತ ಸರ್ಕಾರ ಜನಗಣತಿ, ಅದ್ರ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತಂದೇಳಿ ಕೇಂದ್ರ ಸರ್ಕಾರನೂ ಕೂಡ ಪ್ರಕಟಪಡಿಸಿದೆ. ಇವೆರಡೂ ಕೂಡ ಗೊಂದಲ ಇದೆ. ಈಗ ಸಮೀಕ್ಷೆ ಮಾಡಲಿಕ್ಕಾಗಲ್ಲ. ಈಗೆಲ್ಲ ಶಿಕ್ಷಕರು ಶಾಲೆ ಆರಂಭ ಆಗಿದೆ. ನೀವೇನಾದರೂ ಮಾಡಬೇಕಂದ್ರೆ ಮತ್ತು ಏಪ್ರಿಲ್ ಮೇನಲ್ಲೇ ಮಾಡಬೇಕು. ಈ ಮಧ್ಯದಲ್ಲಿ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ 1,60,000 ಜನ ಆ ಶಿಕ್ಷಕರನ್ನ ಒಳಗೊಂಡಿರ್ತಕ್ಕಂಥ 150 ಜನ ಶಿಕ್ಷಕರು, 1.5 ಲಕ್ಷ ಶಿಕ್ಷಕರು, ಇನ್ನು 10,000 ಜನ ಅಧಿಕಾರಿಗಳು, ಇವರು ಎಲ್ಲರೂ ಸೇರಿ ಸುಮಾರು ಒಂದು 165ರಿಂದ 70 ಕೋಟಿಯಷ್ಟು ಹಣ ವೆಚ್ಚ ಮಾಡಿ ಅದನ್ನು ಮಾಡಿದ್ವಿ. ಭಾಳ ವೈಜ್ಞಾನಿಕವಾಗಿ ಮಾಡಿದ್ವಿ. ಈಗಿನ ಸರ್ಕಾರದ ಮುಖ್ಯ ಕಾರ್ಯದರ್ಶಿನಿ ಶ್ರೀಮತಿ ಶಾಲಿನಿ ರಜನೇಶ್ರವರೇ ಹಿಂದುಳಿದ ವರ್ಗಗಳ ಇಲಾಖೆಯ ಕಾರ್ಯದರ್ಶಿಯಾಗಿದ್ದರು. ಅವರು ಬೆಲ್ ಕಂಪ್ನಿ ಕೊಟ್ಟಿದ್ರು. ಎಲ್ಲದನ್ನು ಕೂಡ ದಿನನಿತ್ಯ ಬರ್ಕೊಂಬರ್ಬೇಕು, ನಂತರ ಅದನ್ನು ಅಪ್ಲೋಡ್ ಮಾಡೋದು ಅಲ್ಲಿ ಸೇವ್ ಆಗಿದೆ. ಅದನ್ನು ಒಂದು ವೆಬ್ಸೈಟಿಗೆ ಹಾಕಿಬಿಟ್ಟಿದ್ರೆ ಪ್ರತಿಯೊಂದು ಕೂಡ ಗೊತ್ತಾಗೋದು. ಆದರೆ ಈ ತೀರ್ಮಾನ ಮಾಡಿದ ಮೇಲೆ ಆ ತೀರ್ಮಾನದ ವಿರುದ್ಧ ಮಾತಾಡೋದು ಕಷ್ಟ, ನಾವು ಬಿಡೋದು ಕಷ್ಟ. ಆದರೆ ವಾಸ್ತವಾಂಶನ ಹೇಳಬೇಕಾಯ್ತು. ನಾನು ಹೇಳಿದ್ದೀನಿ, ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ, ಮಾಡಲಿ. ಈಗ ನಮ್ಮದೇ ನೋಡ್ರಿ, 240ರಿಂದ 250 ಕೋಟಿ ಆದರೆ ಮತ್ತು ಸಾರ್ವಜನಿಕರ ತೆರಿಗೆ ಹಣನೇ ಇಲ್ಲಿ ಲಾಸ್ ಆಗುತ್ತಲ್ಲ ಸರ್. ಈಗ 165 ಕೋಟಿ ಹೋಯ್ತು ನೀರಲ್ಲಿ ಹುಣಸೆಹಣ್ಣು ಕೊಡುವಾಗ. ಈಗ ಮತ್ತೆ 250 ಕೋಟಿ ಅಂದರೆ ಎಲ್ಲಿ? ನಾನೇನು ಅದ್ರ ಬಗ್ಗೆ, ನಾನು ಸರ್ಕಾರದಲ್ಲಿ ಮಂತ್ರಿ ಅಲ್ಲ, ಏನಲ್ಲ. ನಾನು ಆಗ ಮಂತ್ರಿಯಾಗಿದ್ದೆ, ನಾನು ಮಾಡಿಸಿದ್ದೆ. ಆವಾಗಲೇ ಅದು ಆಗಬೇಕಾಗಿತ್ತು. ಅದು 2018ರಲ್ಲಿ ಇನ್ನೂ ಪೂರ್ಣ ಆಗಲಿಲ್ಲ. ಆಗೋದ್ರೊಳಗಾಗಿ ನಾವು ಅಧಿಕಾರ ಮುಗಿತು, ಮತ್ತೆ ಬೇರೆ ಸರ್ಕಾರ ಬಂತು. ಬೇರೆ ಸರ್ಕಾರ ಅದನ್ನ ನಿರ್ಲಕ್ಷ್ಯ ಮಾಡ್ತು. ಆಗಲೇ ನಾನು ತಗೊಂಬಿಟ್ಟು ಕೈಗೆತ್ಕೊಂಡು ಮಾಡ್ಬೋದಾಗಿತ್ತು. ಕೆಲವರೆಲ್ಲ ವಿರೋಧ ಮಾಡಿದರು. ನಾವು ನಮ್ಮ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಬಂದಿಲ್ಲ ಅಂತಂದು ಹೇಳ್ಬಿಟ್ಟು ಏನು ಮಾಡೋದು? ಈಗ ನೋಡ್ರಿ, ನಮ್ಮದು ಈ ಒಳ ಮೀಸಲಾತಿಗಾಗಿ ಸಮೀಕ್ಷೆ ಮಾಡಿಸ್ತಾಯಿದ್ದೀವಿ. ಬರೀ ಕೇವಲ ಒಂದು 60,000 ಜನ ಶಿಕ್ಷಕರಿಂದ ಮಾಡಿಸ್ತಾಯಿದ್ದೀವಿ. ಅದೇ ವಿಪರೀತ ಗೊಂದಲಾಗಿಬಿಟ್ಟಿದೆ. ಇನ್ನೂ ಸರಿಯಾಗಿ ಆಗ್ತಾಯಿಲ್ಲ, ಏನಿಲ್ಲ, ನೆಟ್ವರ್ಕ್ ಇಲ್ಲ, ಸರ್ವರ್ ಬಿಜಿ. ಒಂದು ಕುಟುಂಬವನ್ನು ಸಮೀಕ್ಷೆ ಮಾಡಲಿಕ್ಕೆ ಸುಮಾರು 30 ನಿಮಿಷ ಬೇಕು, 1 ಗಂಟೆ ಬೇಕು. ಅದು ಮೊಬೈಲು, ಆಮೇಲೆ 4G ವರ್ಷಸ್ ಮೇಲೆ ಇರಬೇಕು. ಅದು ಐತೋ ಇಲ್ವೋ ಗೊತ್ತಿಲ್ಲ. ಶಿಕ್ಷಕರ ಹತ್ರ ಸಾಮಾನ್ಯದಿರುತ್ತೆ. ಈಗ ಅನೇಕ ನಾವು ಗೊಂದಲಗಳನ್ನು ಇದು ಮಾಡಿಬಿಟ್ಟಿದ್ದೀವಿ, ಸಮಸ್ಯೆಗಳನ್ನು ಇದು ಮಾಡ್ಕೊಂಡಿದ್ದೀವಿ. ಈ ನಗರ ಪ್ರದೇಶದಲ್ಲಿ ಸರ್ಕಾರಿ ಶಿಕ್ಷಕರಿಲ್ಲ, ಅದೊಂದು ದೊಡ್ಡ ಕೊರತೆ. ಅದನ್ನು ಖಾಸಗಿ ಅವರಿಂದ ಕರ್ಕೊಂಡು ಮಾಡೋದಲ್ಲ ಅದು ಕೆಲಸ. ಆಮೇಲೆ ಇದ್ದಾಗ ಆಶಾ ಕಾರ್ಯಕರ್ತೆಯರನ್ನ ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಇವ್ರನ್ನ ಬಳಸಿಕೊಂಡು ಈ ಒಂದು ಮಹಾನಗರ ಪಾಲಿಕೆ ಅವ್ರು ಮಾಡ್ತಿದ್ದಾರೆ.
27ನೇ ತಾರೀಕು ಕೊನೆ ಅದು. ಮೇ 5ರಿಂದ 22ವರೆಗೂ ಮಾಡ್ತೀವಿ. ಜೂನ್ 22ವರೆಗೂ ಮಾಡ್ತಲೇ ಇದ್ದೀವಿ, ಇನ್ನೂ ಮುಗಿತಾನೇ ಇಲ್ಲ. ಆಗ್ತಾನೆ ಇದೆ ಸಮಯ. ಹಾಂ, ಸಮಯ ಮುಂದಕ್ಕೆ ಹೋಗ್ತಾನೆ ಇದೆ, ವಿಸ್ತರಣೆ ಆಗ್ತಾನೆ ಇದೆ. ಇಲ್ಲ, ಇನ್ನು ವಿಸ್ತರಣೆ ಆಗಬಾರ್ದು. 22ಕ್ಕೆ ಮುಗಿಬೇಕು. ಮುಗಿದು ಒಂದು 10-15 ದಿನದಲ್ಲಿ ಅವ್ರು ರಿಪೋರ್ಟ್ ಕೊಡಬೇಕು. ತಕ್ಷಣ ಸರ್ಕಾರ ಒಂದು ಸ್ವೀಕಾರ ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು. ಕಾರಣ ಏನಂತಂದರೆ ಅಕ್ಟೋಬರ್ 28ನೇ ತಾರೀಕಿನಿಂದ ಅಕ್ಟೋಬರ್ 28ನೇ ತಾರೀಕು ಅವ್ರು ತೀರ್ಮಾನ ಮಾಡ್ತಾರೆ ಒಳ ಮೀಸಲಾತಿ ನಾವು ಜಾರಿ ತರ್ತೀವಿ ಅಂಥೇಳಿ. ನಾವು ಅದಕ್ಕಿಂತ ಮುಂಚೆ ಒಂದು ಮನವಿ ಕೊಟ್ಟಿರ್ತೀವಿ, ಯಾವುದೇ ಹುದ್ದೆಯನ್ನು ಕೂಡ ತುಂಬಬಾರ್ದು, ಹುದ್ದೆಗಳನ್ನು ತುಂಬೋದನ್ನು ಸ್ಥಗಿತಗೊಳಿಸಬೇಕು, ಒಳ ಮೀಸಲಾತಿ ಜಾರಿ ಆದಮೇಲೆ ಹುದ್ದೆಗಳನ್ನು ತುಂಬಬೇಕು ಅಂತಂದೇಳಿ ನಾವು ಮನವಿಯನ್ನು ಕೊಡ್ತೀವಿ, ಒತ್ತಾಯವನ್ನು ಮಾಡ್ತೀವಿ ಸರ್ಕಾರಕ್ಕೆ. ಸರ್ಕಾರ ನಮ್ಮ ಮನವಿಯನ್ನು ಪುರಸ್ಕರಿಸಿ ಆಯಿತು ಅಂತಂದೇಳಿ ಅಕ್ಟೋಬರ್ 28ನೇ ತಾರೀಕು ನಡೆದಂಥ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಆಯಿತು, ನಾವು ಯಾವುದೇ ಹುದ್ದೆಯನ್ನು ತುಂಬಲ್ಲ, ಬ್ಯಾಕ್ಲಾಗ್ ಹುದ್ದೆಯನ್ನು ತುಂಬಲ್ಲ, ಹೊಸ ಹುದ್ದೆಗಳನ್ನು ಎಲ್ಲವನ್ನು ಕೂಡ ಹಾಗೆ ಇಡ್ತೀವಿ. ಒಳ ಮೀಸಲಾತಿ ಜಾರಿ ಆದ ನಂತರ ಎಲ್ಲ ಹುದ್ದೆಗಳಿಗೆ ನಾವು ಮತ್ತೆ ಕರೆದು ಹುದ್ದೆಗಳನ್ನು ತುಂಬುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನಾಗಿದೆ ಅಂದರೆ ಏಜ್ ಏನಾದರೂ ಭಾರ ಆದ್ನೆ ಅಂದರೆ ಅವ್ರಿಗೆ ವಿನಾಯಿತಿ ಕೊಡಬೇಕು. 8 ತಿಂಗಳ ಕಾಲ ಆಯ್ತು ಈಗ ನಮ್ಮದು. 8 ತಿಂಗಳಿಂದ ಆ ಒಂದು ನಿರುದ್ಯೋಗಿಗಳ ವಯಸ್ಸೇನಾರು ಆಗಿದ್ನಿ ಅಂದರೆ ಅವ್ರಿಗೊಂದು ವರ್ಷ ವಿನಾಯಿತಿಯನ್ನು ಕೊಟ್ಬಿಟ್ಟು ಅವ್ರ ಏಜನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನ್ನೋದು ನಮ್ಮ ಒತ್ತಾಯ. ಯಾಕಂದರೆ ಎಲ್ಲರ ದೃಷ್ಟಿ ನೋಡಬೇಕಲ್ಲ, ಬರೀ ನಮ್ಮ ದೃಷ್ಟಿ ನೋಡ್ಕೊಳ್ಳೋದ್ರೆ ಅಲ್ಲ. ಉಳಿದಂತೆ ನಿರುದ್ಯೋಗಿ ಯುವಕರು ಎಲ್ಲರೂ ಕೂಡ ನನಗೆ ಫೋನ್ ಮಾಡ್ತಾರೆ, ಸರ್ ಯಾವಾಗ ಮಾಡಿಸ್ತೀರಿ ಸರ್, ನಮಗೆ ವಯಸ್ಸಾಗ್ತಾಯಿದೆ, ನಾವೆಲ್ಲ ಓದ್ಕೊಂಡಿದ್ವಿ, ನಮಗೆ ಭಾಳ ತೊಂದರೆ ಇದೆ, ಉದ್ಯೋಗ ಸಿಗ್ತಾಯಿಲ್ಲ, ಇನ್ಸ್ಟಿಟ್ಯೂಷನ್ಗೆ ಹೋಗಿ ದುಡ್ಡು ಕೊಟ್ಟು ನಾವು ಎಕ್ಸಾಮ್ನ ಬರಿತಾ ಇದ್ದೀವಿ, ಆಮೇಲೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀವಿ, ನಮಗೆಲ್ಲ ವೇಸ್ಟು ಅಂತ ಪಾಪ ಅವ್ರು ಕಣ್ಣೀರು ಹಾಕ್ತಾಯಿದ್ದಾರೆ. ಅದ್ರ ಜೊತೆ ನಮ್ಮ ಕಣ್ಣೀರು ಅಂತ ಕರಿಗೋಗ್ಯದ ನಮ್ಮದು. ಅದರಿಂದ ಬೇಗ ಮಾಡಿರಿ ಅಂತಂದೇಳಿ ನಮ್ಮ ಒತ್ತಾಯ. ಈ ಸಚಿವ ಸಂಪುಟ ಅದು ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ನನ್ನ ಮುಂದೆ ಇರೋದು ಈಗ ಬರೀ ಒಳ ಮೀಸಲಾತಿ, ಅದಕ್ಕೆ ಸಂಬಂಧಪಟ್ಟದ್ದು ಕೇಳಿದ್ರೆ ನಾನು ಎಲ್ಲದನ್ನು ಕೂಡ ಹೇಳ್ತೀನಿ. ಪ್ರಮೋಷನ್ ಆಗ್ತಿದೆ, ನಾವು ಸಚಿವರಾಗಿದ್ದಾಗ ತೆಗೆದುಕೊಂಡಂತಹ ನಿರ್ಧಾರ ಹಿಂದುಳಿದ ವರ್ಗಗಳ ಆಯೋಗ ರಿಪೋರ್ಟ್ ಮಾಡಬೇಕು. ಅದಾದಮೇಲೆ ಸಿದ್ದರಾಮಯ್ಯ ಸಿಎಂ ಆದಾಗ ಆಗಲಿಲ್ಲ, ಕುಮಾರಸ್ವಾಮಿ ಸಿಎಂ ಆದರು, ಯಡಿಯೂರಪ್ಪ ಸಿಎಂ ಆದರು, ಬೊಮ್ಮಾಯಿ ಸಿಎಂ ಆದರು, ಯಾರು ಕೂಡ ರಿಪೋರ್ಟ್ ತಗೊಳ್ಳಿಲ್ಲ. ಹಿಂದೆ ಸರ್ಕಾರ ಮತ್ತೆ ರಿಪೋರ್ಟ್ ತಗೊಂಡ್ರು, ಆದರೆ ಈಗ ಕಸದ ಬುಟ್ಟಿಗೆ ಹಾಕೋದಕ್ಕೆ ನಿರ್ಧಾರ ಮಾಡಿಲ್ಲ. ಅಂದರೆ ಒಂದು ಕಡೆ 150 ಕೋಟಿಗೂ ಬೆಲೆ ಇಲ್ಲ, 165 ಕೋಟಿ. ಇನ್ನೊಂದು ಕಡೆ ನೀವು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು ಅವಾಗ ಆಗಿಂದ ಕೈ ಹಿಡಿದ್ರಿಂದ ನೀವು ಅಧಿಕಾರಕ್ಕೆ ಬಂದ್ರಿ. ಈಗ ಏಕಾಏಕಿ ಆ ರಿಪೋರ್ಟೇ ಬೇಡ, ಪ್ರಬಲ ಸಮುದಾಯಗಳ ವಿರೋಧ ಇದೆ ಅಂತ ನಿಮ್ಮ ಬಹಿರಂಗವಾಗಿ ನಿಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಿಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾದರೆ ನಿಮಗೆ ಕಮಿಟ್ಮೆಂಟ್ ಇಲ್ವಾ? ಅಲ್ಲ, ಕಮಿಟ್ಮೆಂಟ್ ಇಲ್ಲ ಅಂತಂದು ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ನಾಯಕ, ಅದರಲ್ಲೂ ಕೂಡ ಈ ಶೋಷಿತ ಸಮುದಾಯಗಳಿಗೆ ಒಂದು ಶಕ್ತಿ ನೀಡಬೇಕು, ಅವರಿಗೆ ಸೌಕರ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಳಕಳಿ ಇರ್ತಕ್ಕಂಥ ವ್ಯಕ್ತಿ. ಜೊತೆಗೆ 5 ಗ್ಯಾರಂಟಿಗಳನ್ನು ನೀವು ನೋಡಿ ಬಡವರಿಗೆ ಹೆಚ್ಚು ಉಪಕಾರ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡೇ ಮಾಡಿರೋದು. ಹೈಕಮಾಂಡ್ ಮುಂದೆ ಮರುಸರ್ವೆ ಮಾಡಿ ಅಂದಾಗ ಆ ಕಮಿಟ್ಮೆಂಟ್ ಅಲ್ಲಿ ಪ್ರದರ್ಶನ ಮಾಡಬೇಕಾಗಿತ್ತಲ್ಲ. ಅವರು ಏನಾಗಿದ್ದಾರೆ ಅಂದರೆ 10 ವರ್ಷ ಹಳೇದಾಗ್ಬಿಡ್ತು, ಹೊಸ್ದಾಗಿ ಮಾಡಿ ಪರ ವಿರೋಧ ನಮ್ಮನೆ ಬರಲಿಲ್ಲ ಅದು ಇದು ಅಂತ ಹೇಳ್ತಾರೆ. ವಿರೋಧ ಯಾಕೆ ಬೇಕು ಅಂತಂದೇಳಿ ಆ ರೀತಿ ಏನಾದರೂ ಅವ್ರು ರಾಜಿ ಆಗಿರ್ಬೇಕು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.